ಮಂಜೂರು ಮಾಡಿಸ್ಕೊಡೋದಕ್ಕೆ ನನಗೆ ಈ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಕರೆಯಕ್ಕೆ ಬಂದಂತವರು ಅಧ್ಯಕ್ಷ ವಿಜಿ ಮತ್ತೆ ಅವರ ತಂಡ ಆಗ್ತಾನೆ ಹೇಳಿದ್ರು. ನಾನು 5-6 ದಿವಸ ಆಯ್ತು ಈ ಕಾರ್ಯಕ್ರಮ ಭಾಗವಹಿಸಬೇಕು ಅಂತ ಹೇಳಿಲ್ಲ ಅವರು. ನಾನು ಯೋಚನೆ ಮಾಡಿದೆ, ಇಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಷ್ಟರಲ್ಲಿ ಇದು ಜಾಗವನ್ನು ಮಂಜೂರಾತಿ ಮಾಡಿಸಿ ಪ್ರಭಾಕರ್ ಅವರು ಬರ್ತಾ ಇದಾರಲ್ಲ ಅವ್ರ ಕೈಯಲ್ಲಿ ಬುದ್ಧಿ ಪೂಜೆ ಮಾಡಿಸ್ಬೇಕು ನಾನು ಅಂತ ಹೇಳಿ ನಾನು ತಕ್ಷಣ ನನ್ನ ಚೀಫ್ ಆಫೀಸರ್ ಮಾತಾಡಿದೆ, ಏನಪ್ಪ ಇದು ಪೊಸಿಷನ್ ಅಂತ. ಅವ್ರು ಏನ್ ಹೇಳ್ತಾರೆ, ಸರ್ ಯಾವಾಗಲೂ ರೆಸಲ್ಯೂಷನ್ ಆಗಿದೆ, ಸರಿಯಾಗಿ ರೆಸಲ್ಯೂಷನ್ ಆಗಿಲ್ಲ, ಆ ರೆಸಲ್ಯೂಷನ್ ಮೇಲೆ ನಾವು ಏನು ತೀರ್ಮಾನ ತಗೊಳ್ಳಕ್ಕೆ ಆಗ್ತಾ ಇಲ್ಲ ಅಂತ. ನಾನು ಹೇಳಿದೆ, ನೀನೇನು ಕೊಡ್ಬೇಡಪ್ಪ, ರೆಸಲ್ಯೂಷನ್ ಏನಿದು ಸ್ವಲ್ಪ ಏನೋ ಮಾರ್ಪಾಡು ಏನೋ ಮಾಡ್ಕೊ. ನಮ್ಮ ತಹಸೀಲ್ದಾರ್ ಆಡಳಿತ ಅಧಿಕಾರಿ ಇದ್ದಾರೆ, ತಹಸೀಲ್ದಾರ್ ಅವ್ರಿಗೆ ಹೇಳ್ತೀನಿ ಮಾಡಿಕೊಂಡು ನೀನೇನು ಕೊಡೋಗಿಲ್ಲಪ್ಪ, ಜಿಲ್ಲಾಧಿಕಾರಿ ಕಳಿಸ್ಬೇಕು, ನೀನು ಜಿಲ್ಲಾಧಿಕಾರಿ ಕಳಿಸೋ, ಉಳಿದಿದ್ದ ಕೆಲಸ ನಾನು ಮಾಡ್ಕೊಡ್ತೀನಿ ಅಂತ ಧೈರ್ಯ ಕೊಟ್ಟೆ. ಅದೇನು ಅಷ್ಟು ಬೇಗ ಮುಗಿಲಿಲ್ಲ, ಅದಕ್ಕೆ ಟೈಮ್ ತಗೊಂಡಾಯ್ತು, ಧೈರ್ಯ ತಗೊಂಡು ಜಿಲ್ಲಾಧಿಕಾರಿಗಳು ಕಳಿಸ್ಕೊಟ್ರು. ಜಿಲ್ಲಾಧಿಕಾರಿಗಳು ಕಳಿಸ್ಕೊಟ್ಮೇಲೆ ನಾನು ಇವ್ರಿಗೊಂದು ಮಾತು ಹೇಳಿದೆ, ಅದೇನೇ ಆಗಲಿ ನಾನು ಜಾಗವನ್ನ ಕೊಡಿಸ್ತೀನಿ, ಈ ಕಾರ್ಯಕ್ರಮದಲ್ಲಿ ಮಂಜೂರಾತಿ ಪತ್ರವನ್ನ ಕೊಡಿಸ್ತೀನಿ ಅಂತ ಹೇಳಿ ಕಳಿಸ್ಬಿಟ್ಟಿದ್ದೆ. ಜಿಲ್ಲಾಧಿಕಾರಿಗಳು ಹೋದಾದ್ಮೇಲೆ ನಾನು ಮಾತಾಡಿದ್ದು ಸಾಕಾಗಿತ್ತು. ಎಲ್ಲೋ ಒಂದು ಕಡೆ ನನಗೆ ಡಿಲೇ ಮಾಡ್ಬಿಡ್ತಾರೇನೋ, ನಾಳೆ ಕಾರ್ಯಕ್ರಮಕ್ಕೆ ಮಂಜೂರಾತಿ ಪತ್ರ ಸಿಗ್ತದೋ ಇಲ್ವೋ, ನಾನು ಮಾತು ಕೊಟ್ಟಿದ್ದೀನಲ್ಲ ಏನಾದ್ರೂ ಮಾಡಬೇಕು ಅಂತ. ಅದೇನೋ ಒಂದು ಮೊದಲಿಂದ ನನ್ಗೊಂದೊಂದು ಸಲ ದೇವರು ನಾನೇನೋ ಒಂದು ತೀರ್ಮಾನ ತಗೊಂಡ್ರೆ ಯಾರನ್ನಾದ್ರೂ ಒಬ್ರು ನನ್ನ ಜೊತೆ ಕೊಡ ಜಾಪದೆ ಯಾರಂತ ಪ್ರಭಾಕರ್ ಅವರು. ತಕ್ಷಣ ನಾನು ಪ್ರಭಾಕರ್ ಅವ್ರಿಗೆ ಫೋನ್ ಮಾಡಿ ಬ್ರದರ್ ನಾನು ಮಾತು ಕೊಟ್ಬಿಟ್ಟಿದ್ದೀನಿ, ನೀನ್ ಬರ್ತಾ ಇದೆಯಂತೆ, ನಿನ್ ಕೈ ಬುದ್ಧಿ ಪೂಜೆ ಮಾಡಿಸ್ಬೇಕು, ಜಿಲ್ಲಾ ಅಧಿಕಾರಿಗಳು ನೀನು ಒಂದು ಮಾತು ಹೇಳ್ಬೇಕು ಅಂತ ಹೇಳಲ್ಲ. ಅದೇನೋ ಅಯ್ಯಪ್ಪ ನಾನು ಏನಾದ್ರೂ ಹೇಳಿ ಅಡ್ಡಿಲ್ಲ ಆಯ್ತು. ಜಿಲ್ಲಾಧಿಕಾರಿಗಳು ಫೋನ್ ಮಾಡಿ ವಾಪಸ್ ಫೋನ್ ಮಾಡ್ತಾರೆ, ನಾನು ಜಿಲ್ಲಾಧಿಕಾರಿ ಹೇಳಿದ್ದೀನಿ ಮಾಡ್ತಾರೆ. ಅವ್ರು ಹೇಳಿದ್ದು ನನ್ನ ಪ್ರಕಾರ ಒಂದು 2-2.5 ಅವರ್ಗೆ ಒಂದು ಕಾಪಿ ನನ್ನ ಮೊಬೈಲ್ ಬರ್ತದೆ, ಪ್ರಭಾಕರ್ ಸರ್ ಮೊಬೈಲ್ ಕೂಡ ಜಿಲ್ಲಾಧಿಕಾರಿ ಫೋನ್ ಮಾಡಿ ಇಲ್ಲ ಅದು ಕ್ಲಿಯರ್ ಮಾಡ್ತೀನಿ ನೋಡಿ ಅಂತ ಹೇಳ್ತಾರೆ. ನೀವೆಲ್ಲರೂ ಕೂಡ ಅಧ್ಯಕ್ಷರಿದ್ದೀರಿ, ನಿಮ್ಮ ಕಾರ್ಯಕಾರಿ ಮಂಡಳಿ ನೀವಿದ್ರಿ, ನನ್ನ ನೋಡ್ಬಾರ್ರಿ, ಇದು ಇಷ್ಟು ಈಸಿಯಾಗಿ ಸೀರಿಯಸ್ ಆಗಿ ಆಗಿದ್ದು. ನಾನೇನಾದ್ರು ನನ್ನ ಹೆಸರು ನೀವು ಹೇಳ್ತಾ ಇದ್ರೆ ಅದಕ್ಕೆ ಮುಖ್ಯ ಕಾರಣಕರ್ತರು ಯಾರು ಅಂದ್ರೆ ನಮ್ಮ ಪ್ರಭಾಕರ್ ಸರ್ ಅವರು. ಅವರು ನನ್ನ ನಿಮ್ಮೆಲ್ಲರ ಪರವಾಗಿ ನನ್ನ ವೈಯಕ್ತಿಕವಾಗಿ ಇಂಥ ಒಂದು ಅವಕಾಶವನ್ನು ನನಗೆ ಮಾಡಿಕೊಟ್ಟಿದ್ದೀನಿ. ಸರಿ, ಈ ಹೆಮ್ಮೆ ಪಡೋದು ನನಗೆ ಖುಷಿ ಪಡೋದ್ ಜೊತೆಗೆ ನನಗೆ ಸಹಕಾರ ಕೊಟ್ಟಂತ ಇಂಥ ಅವಕಾಶ ಕೊಟ್ಟಂತವರು ಪ್ರಭಾಕರ್ ಅವರು. ನಾನು ನೀವು ಕೂಡ ಯಾರು ಕೂಡ ಮರೆಯೋದು ಬೇಡ. ಆಯ್ತು, ಒಂದು ಬುದ್ಧಿ ಪೂಜೆ ಆಯ್ತು. ಬುದ್ಧಿ ಪೂಜೆ ಆದ್ಮೇಲೆ ನಮ್ಮ ಗೋಪಿನಾಥ ಸ್ವಾಮಿಗಳು ಹೇಳ್ಬಿಟ್ರು, ನಾನು ಹೇಳಿಲ್ಲಪ್ಪ ಕೋಲಾರ ಕಟ್ಟಿದಲ್ಲ ನಿಮ್ಮ ಒಬ್ಬನ ಕಟ್ಟಿದ್ದಾಗ ನಾನು ಅಷ್ಟು ದೊಡ್ಡದಲ್ಲ. ಒಂದು ಮಾತು ನಾನು ಏನಿದೆ ಅಂದ್ರೆ ಪ್ರಸ್ತುತ ಮಾತಾಡಿ ಕೇಳುವಾಗ ಹೌದೌದು ಕೋಲಾರ ಬೆಳ್ಳಿಕಲ್ ಕೂಡ ಗೋಪಿನಾಥ ಸ್ವಾಮಿ ಅವರೆಲ್ಲ ಸೇರ್ಕೊಂಡು ಅವರಲ್ಲಿ ಕೇಳಕ್ಸ್ಕೊಂತ ಇಲ್ಲ ಪಕ್ಕಿದ್ರು, ಸ್ವಾಮಿ ಬನ್ನಿ ಸ್ವಾಮಿ ಇಲ್ಲಿ ಅಂದೆ. ಕೋಲಾರಲ್ಲಿ ಕಟ್ಬಿಟ್ಟವ್ರೆ, ಅದೇನಾಗ್ಲಿ ನಾನು ಮಾಲೂರಲ್ಲಿ ಕಟ್ತೀನಿ, ನಾನು ಕಟ್ತೀನಿ ಅಂತ ಅಂದಿದ್ದೆ. ನಿಜ, ಅದು ಒಂದು ಮಾತನ್ನ ಕೊಡ್ತೀನಿ ನಾನು. ಇವತ್ತು ಸೈಟನ್ನ ಜಾಗವನ್ನ ಕೊಡಿಸೋದಕ್ಕೆ ಯಾರ ಸಹಕಾರ ಸಿಕ್ತು, ಇವತ್ತು ನಮ್ಮ ಸರ್ಕಾರ ಇದ್ದಿದ್ದಕ್ಕೆ, ಸರ್ಕಾರದ ನಮ್ಮ ಅಧಿಕಾರಿಗಳು ಇದ್ದಿದ್ದಕ್ಕೆ, ಮುಖ್ಯಮಂತ್ರಿ ಕಾರ್ಯದರ್ಶಿ ಸಹಕಾರ ಇದ್ದಿದ್ದಕ್ಕೆ ಇದು ಈಸಿಯಾಗಿ ಆಯಿತು. ಕಟ್ಟಡನೂ ಅಷ್ಟೇ, ಬಿಲ್ಡಿಂಗ್ ಕಟ್ಟೋದು ಅಷ್ಟೇ. ಕೋಲಾರ ಏನೇನು ಕಟ್ಟಿದಾರೋ ನಮ್ಮ ತಾಲೂಕು ಕೇಂದ್ರದಲ್ಲಿ ಒಂದು ಕಟ್ಟಡ, ಮಾದರಿ ಕಟ್ಟಡ ರಾಜ್ಯದಲ್ಲಿ ಮಾಲೂರು ತಾಲೂಕಿನ ಪತ್ರಕರ್ತರಿಗೆ ಒಂದು ಕಟ್ಟಡ ಇದೆ ಅಂದ್ರೆ ಅದು ಮಾಲೂರಿಂದ ಹೋಗ್ಬೇಕು ಅಂತ ಒಂದು ಕಟ್ಟಡ ಕಟ್ಟೋದಕ್ಕೆ ಎಲ್ಲಾ ರೀತಿಯ ಸಹಕಾರ. ಈಗಾಗಲೇ ನಮ್ಮ ಪ್ರಭಾಕರ್ ಅವರು ಹೇಳಿದ್ದಾರೆ, ನಾನು ಯಾರ್ಯಾರು ಕಟ್ಟಡ ಕೊಡಿಸ್ಬೋದು, ಯಾವ ಮಹಾನು ಇಲ್ಲ. ನಾಳೆ ಎಷ್ಟರಲ್ಲಿ ಅವ್ರ ಮನೆಗೆ ಬಂದ್ಬಿಡ್ತಾರೆ ನೆಂಟರಿಗೆಲ್ಲ. ಪ್ರಭಾಕರ್ ಮನಸ್ಸು ಮಾಡಿದ್ರೆ ಎಷ್ಟು ಜನ ರಾಜ್ಯಸಭೆ ಮೆಂಬರ್ಸು, ಎಷ್ಟು ಜನ MLCಗಳು ಒಂದೊಂದು ಫೋನ್ ಮಾಡಿದ್ರೆ ಜಾಸ್ತಿ ಬೇಡ, 5 ಲಕ್ಷ ಸರ್, 5 ಲಕ್ಷ ನಾವು ಅಂದ್ಕೊಂಡಿದ್ವಲ್ಲ ಅದೆಷ್ಟು ಬೇಕಾದ್ರೂ ಬರ್ತದೆ. ಅವ್ರ ಸಹಕಾರ ತಗೋಣ, ತುಂಬಾ ಈಸಿಯಾಗಿ ಆಗ್ತದೆ. ಆ ಜೊತೆಗೆ ಈಗಾಗಲೇ ನಮ್ಮ ಕೋಲಾರ ಸಂಸದರು ಕೂಡ 5 ಲಕ್ಷ ಅಂತೇಳಿ ಅವ್ರ ಮನೆಯಲ್ಲೂ ಕೂಡ ಕಳಿಸ್ಕೊಟ್ಟಿದ್ದಾರೆ ಶುಭಾಶಯಗಳ ಜೊತೆಗೆ. ಅದ್ರ ಜೊತೆಗೆ ನಾನು ಇದ್ದೀನಲ್ಲ, ನಾನು MLA ಇದ್ದೀನಿ. MLA ಅನುದಾನ ಕೊಡೋದು ಕೂಡ ಅಷ್ಟೇ, ನಾನು ಎಷ್ಟು ಕೊಡ್ಬೋದು ಅಷ್ಟು ಕೊಡ್ತೀನಿ. ನಾನು 5 ಲಕ್ಷ ಅಂತ ಹೇಳಲ್ಲ, ನಾನು ಎಷ್ಟು ಬೇಕೋ ಎಷ್ಟು ಸಾಧ್ಯ ಅಷ್ಟು ಕೂಡ ಕೊಡ್ತೀನಿ.
ಅದ್ರ ಜೊತೆಗೆ ನಮ್ಮ MLC ಕೂಡ ಇದ್ದಾರೆ ಅನಿಲ್ ಅವರು, ಅವ್ರದ್ದು ಕೂಡ ನಾನೇ ಜವಾಬ್ದಾರಿ ವಹಿಸ್ಕೊಂಡು ಅವ್ರದ್ದು ಕೂಡ ಕೊಡಿಸ್ತೀವಿ. ಇನ್ನು ಉಳಿದಿದ್ದು ಯಾರನ್ನ ಇದ್ರೆ ನೀವು ಹೋಗಿ, ತೊಂದರೆ ಇಲ್ಲ, ಯಾರು ಬೇಕಾದ್ರೂ ಹೋಗ್ಬೋದು. ನಜೀರ್ ಅಹಮದ್ ಅವ್ರದ್ದು ನಾನೇ ಕೊಡಿಸ್ತೀನಿ ಬೇಕಾದ್ರೆ. ಇನ್ನು ಉಳಿದೋದು ಯಾರಿದ್ರೆ ಅವ್ರಿಗೆ ಅಂತ ನೀವೆಲ್ಲ ಹೋಗ್ಬೋದು. ಏನು ಇಲ್ಲಿ ಕಾಂಗ್ರೆಸ್ MLA, ಕಾಂಗ್ರೆಸ್ MP, ಕಾಂಗ್ರೆಸ್ MLC ಗೆ ಪತ್ರಕರ್ತರಲ್ಲ, ಎಲ್ಲರಿಗೂ ಕೂಡ ಇರ್ತೀವಿ, ಎಲ್ಲರಿಗೂ ಕರೆದಾಗ ಹೋಗ್ತೀವಿ. ಅವಾಗ ನಮ್ಮ ಗೋಪಿನಾಥ ಸ್ವಾಮಿ ಹೇಳಿದ್ರು, ಹೋದ್ಮೇಲೆ ಎಷ್ಟೊತ್ತು ವಾಪಸ್ ಬರೋದು ನಿಮಗೆ ಮನೆ ಗ್ಯಾರಂಟಿ ಇಲ್ಲ, ನಮ್ಮ ಜೊತೆ ಬಿದ್ಮೇಲೆ ನಮಗೆ ಇರಬೇಕಾಗ್ತದೆ. ಕೆಲಸ ಮಾಡ್ತಾರೆ, ಸಹಕಾರ ಕೊಡ್ತಾರೆ. ಅದೆಲ್ಲ ಕೊಡೋದ್ ಜೊತೆಗೆ ನಾನು ಅಧ್ಯಕ್ಷರು ಮತ್ತೆ ನಿಮ್ಮ ಕಾರ್ಯಕಾರಿ ಮಂಡಳಿ ಏನು ಇಂಪಾರ್ಟೆಂಟ್ ಮುಖ್ಯಸ್ಥಿದ್ರು, ಒಂದ್ ದಿವಸ ನನ್ನ ಹತ್ರ ಬರ್ರಿ, 1 ಗಂಟೆ ನನ್ನ ಹತ್ರ ಕೂತ್ಕೊಳ್ರಿ. ದುಡ್ಡು ಎಲ್ಲಿಂದ ಹೆಂಗಿಗೆ ಕೂಡಿಕ್ಬೇಕು ಅಂತೇಳಿ ನಾನು ಪಟ್ಟಿ ಮಾಡ್ಕೊಡ್ತೀನಿ. ಆ ಪಟ್ಟಿ ತಗೊಳ್ರಿ, ನಾನು ಫೋನ್ ಮಾಡಿ ಹೇಳ್ತೀನಿ, ನೇರವಾಗಿ ಅವತ್ತಕ್ಕೆ ಹೋಗಿ ಎಲ್ಲ ಏನ್ ಮಾಡ್ಬೇಕು ಫಸ್ಟ್ ಒಂದು ಆಕ್ಷನ್ ಪ್ಲಾನ್ ಮಾಡ್ರಿ. ಎಷ್ಟು ಬೇಕಾಗ್ತದೆ, ತುಂಬಾ ಚೆನ್ನಾಗಿ ಮಾಡಿಸ್ಬೇಕು. ಅದಕ್ಕೆ ಎಷ್ಟು ಅನುದಾನ ಬೇಕಾಗ್ತದೆ ಪ್ಲಾನ್ ಮಾಡ್ಕೊಂಡು, ನಮ್ಮ ಬೇರೆ ಯಾರು ಕೊಡ್ತಾರೆ, ನಮ್ಮ ಪ್ರಭಾಕರ್ ಅವ್ರ ಕಡೆಯಿಂದ ಎಷ್ಟು ಬರ್ತದೆ, ಇವೆಲ್ಲ ಮಾಡಿಕೊಂಡು ಉಳಿಕೆ ಎಷ್ಟು ದುಡ್ಡು ಸಾಲನೆ ಬರ್ತದೆ, ಆ ಸಾಲನೆ ಬರೋದಕ್ಕೆ ನಾನೇ ಜವಾಬ್ದಾರಿ ತಗೋತೀನಿ. ಪ್ರಭಾಕರ್ ಅವರು ಮತ್ತೆ ನಮ್ಮ ಗೋಪಿನಾಥ್ ಅವರು ಹೇಳಿದಾಗೆ ನಾನೇ ಜವಾಬ್ದಾರಿ ತಗೊಂಡು ನಿಮಗೆ ಏನು ಕೊರತೆ ಇಲ್ಲದೆ ಅದು ನೀವೂ ಶಾಸಕರಿರಲ್ಲ, ಪತ್ರಕರ್ತರು ನೀವು ಶಾಸಕರಿರಲ್ಲ, ನಾನು ಕೂಡ ಇಲ್ಲಿ ಶಾಸಕನಾಗಿ ನಾನು ಶಾಸಕರಿರಲ್ಲ. ಆದ್ರೆ ಸಿಕ್ಕಂತ ಅವಕಾಶದಲ್ಲಿ ಹೋಗ್ತೀವಲ್ಲ, ಅದೇ ಶಾಸಕರು ಪರ್ಮನೆಂಟ್ ಆಗಿ ಉಳ್ಕೊಳ್ತದೆ. ಅದನ್ನ ನಾನು ಮಾಡಿಸ್ಕೊಡ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ವಿಶೇಷವಾಗಿ ವೇದಿಕೆ ಮುಖಾಂತರ ನಿಮಗೆ ಭರವಸೆ ಎಲ್ಲ ಮಾಡೇ ತೋರಿಸ್ತೀನಿ. ಆ ಕೆಲಸವನ್ನು ನಾನು ಮಾಡಿಸ್ಕೊಡ್ತೀನಿ ಸಂದರ್ಭದಲ್ಲಿ